ವೀಕ್ಷಕರೇ, ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ಪಡವಲಕಾಯಿ ತೊವೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಪಡವಲಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬಟ್ಲು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಕಪ್ ಇದು ನೋಡಿ. ಇಲ್ಲಿ ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಕಾಲು ಭಾಗದಷ್ಟು ಬೇಳೆಗಳನ್ನೆಲ್ಲ ತೊಗೊಳ್ತೀನಿ. ಕಪ್ನಲ್ಲಿ ನಾನು ಕಾಲು ಭಾಗದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅಷ್ಟು ಮಸೂರ್ ದಾಲ್ ತೊಗೊಂಡಿದ್ದೀನಿ. ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇಷ್ಟನ್ನು ತೊಳ್ಕೊಳ್ಳೋಣ. ಫಸ್ಟು ತೊಳೆದ್ಬಿಟ್ಟು ನೀರು ಚೆಲ್ಲೋಣ. ಇದನ್ನು ತೊಳೆದಾಗಿದೆ. ಇದು ಪಡವಲಕಾಯಿ ತೊಳೆದು ಹೆಚ್ಚಿಟ್ಟಿರೋ ಹೋಳುಗಳಿದ್ದು ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಟೊಮೆಟೊ ಹಣ್ಣು ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಹೀಗೆ ಹಾಕ್ಬೋದು, ಪರವಾಗಿಲ್ಲ. ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಂತಂದರೆ ಒಂದು ಈ ಬೇಳೆ ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ಯಾಕೆಂದರೆ ಈ ತೊವೆ ಅಂತಂದರೆ ಸ್ವಲ್ಪ ಗಟ್ಟಿಗೆ ಬರಬೇಕಲ್ವಾ, ಆದ್ದರಿಂದ ನಾನು ಇದು ಮುಳುಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಬೇಕಾದ್ರೆ ಆಮೇಲಿಂದ ಸೇರಿಸ್ಕೋಬಹುದು. ತುಂಬ ನೀರು ಹಾಕ್ಕೋಬಾರ್ದು. ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಇಡೋಣ. ಮಿಕ್ಸಿ ಜಾರ್ಗೆ ಕೊಬ್ಬರಿ, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಕೂಡ ನಾನು ರುಬ್ಬೋದಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಇಷ್ಟನ್ನು ರುಬ್ಕೊಂಡ್ಬಿಡೋಣ. ರುಬ್ಬಿದ್ದಾಗಿದೆ. ಇದು ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇಲ್ಲಿ ಟೊಮೆಟೊ ಹಣ್ಣು ಬೇಯಿಸಕ್ಕೆ ಹಾಕಿದ್ನಲ್ಲ ಅದು ಇದೆ. ಇದನ್ನೆಲ್ಲ ಹೀಗೆ ಪ್ರೆಸ್ ಮಾಡ್ಕೊಬೇಕು. ಮಾಡ್ಕೋಬೇಕಾಗತ್ತೆ. ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟು ತುಪ್ಪ ಹಾಕ್ಕೊಳ್ಳೋಣ. ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟ್ಲಿತಾ ಇದೆ. ಕರಿಬೇವು ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪೂರ್ತಿ ಹಾಕ್ಕೋಬೋದು. ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಉಪ್ಪು ಹಾಕಿದ್ದಕ್ಕೆ ಎಷ್ಟು ಬೇಗ ಬೆಂದಿದೆ. ತುಂಬ ಮೆತ್ತಗಾಗುತ್ತೆ. ಉಪ್ಪು ಹಾಕಿದ್ರೆ ಬೇಗ ಬೆಂದೋಗುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹಿಂಗ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ರುಬ್ಬಿರೋದೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ಬೆರೆಸ್ಕೊಬೇಕು. ಇದು ಒಂದು ಸ್ವಲ್ಪ ಕುದೀಲಿ. ಈಗ ಅದು ಕುದೀತಾ ಇದೆ. ಬೆಂದಿರುವ ಬೇಳೆಯನ್ನು ಹಾಕ್ಕೊಳ್ಳೋಣ.
ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ನಿಮಗೆ ಎಷ್ಟು ಗಟ್ಟಿ ಬೇಕೋ ತೋವೆ ಅಷ್ಟು ಗಟ್ಟಿನ ಮಾಡ್ಕೋಬೋದು. ನಾನು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಅಂದರೆ ಕುದಿಯೋ ಅಷ್ಟೊತ್ತಿಗೆ ಅದು ಮತ್ತೆ ಅದು ಮಂದ ಬಂದೇ ಬರುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಬೇಕಿಲ್ಲ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಪೂರ್ತಿ ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಬೆರೆಸ್ಬೇಕು. ಇದು ಕುದಿಬೇಕಿದು ಚೆನ್ನಾಗಿ. ಇವಾಗ ಇದಕ್ಕೆ 4 ಥರದ ಬೇಳೆಗಳು ಹಾಕಿರೋದ್ರಿಂದ ಅತ್ಯಂತ ಪೌಷ್ಟಿಕವಾದಂತಹ ಪಡವಲಕಾಯಿ ಇದು ತೋವೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ರೆಡಿನೂ ಆಗುತ್ತೆ. ಇದು ನೀವು ಮುದ್ದೆಗಾದರೂ ಹಾಕ್ಕೋಬೋದು, ಅನ್ನಕ್ಕಾದರೂ ಹಾಕ್ಕೋಬೋದು, ಚಪಾತಿ, ಪೂರಿ, ರೊಟ್ಟಿಗೂ ಕೂಡ ಇದನ್ನು ಅದ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ. ಕುದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಪಡವಲಕಾಯಿ ಬೇಳೆ ತವೆ ರೆಡಿಯಾಗಿದೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಇದನ್ನು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.